ನಮಸ್ತೆ ಗುರುಜಿ, ನಾನು ನಿಮ್ಮ ನೆಚ್ಚಿನ ಶಿಷ್ಯ ವಿಶ್ವನಾಥ್ ಜಂಬಗಿ. ತಾವೆಲ್ಲ ಕರಿತಾ ಇದ್ದಿದ್ದೇನೆಂದರೆ ಕುಮಾರ ಸಂಜಮ್ಗಿ ಅಂತ ಕರಿತಿದ್ರಿ. ಇವತ್ತು ನಿಮ್ಮ ಶಿಷ್ಯ ಇವತ್ತು ಈ ಹಂತಕ್ಕೆ ಬೆಳೆದು ನಿಂತಾನಂದ್ರೆ ಅದಕ್ಕೆಲ್ಲ ಕಾರಣ ನೀವು ಮತ್ತು ನನ್ನ ಮೇಡಮ್ ಅವರಂತ ಕರಿತೀನಿ. ಸೊ ನಾನು ನಿಮ್ಮ ಭೇಟಿಯಾಗಿರ್ತಕ್ಕಂಥದ್ದು 1998-99 ಏನಂದ್ರೆ ನಿಮ್ಮ ಕೋಚಿಂಗ್ ಕ್ಲಾಸಿಗೆ ನಾನು ತರಬೇತಿಗೆ ಬಂದರೆ ಶ್ರೀ ಶಿವಯೋಗಿ ಮುರುಗೇಂದ್ರ ಕೋಚಿಂಗ್ ಕ್ಲಾಸ್ ರಾಯಬಾಗಲ್ಲಿ. ಅಲ್ಲಿ ನಾವು ಸಾಕಷ್ಟು ಒಂದು 20-25 ಜನ ಇದ್ವಿ. ಆ 20-25 ಜನರಲ್ಲೂ ಕೂಡ ನಾವು ಇವತ್ತು ಜೀವನವನ್ನು ರೂಪಿಸಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿರ್ತಕ್ಕಂಥದ್ದು ಅಂದರೆ ಅದು ನೀವು ಮತ್ತು ನಿಮ್ಮ ಕೋಚಿಂಗ್ ಕ್ಲಾಸ್ ಅಂತ ನನ್ನ ಕೋಚಿಂಗ್ ಕ್ಲಾಸ್ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಏನಂದರೆ ಅವತ್ತು ನಾವೇನಂದ್ರೆ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ನಾನು ಏನಂದರೆ ನಿಮ್ಮ ಕೈಯಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಮೂರ್ತಿಯಾಗಿದ್ದೇನೆ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೀನಿ. ಅದರ ಜೊತೆಗೆ ನಂಗೆ ನಿಮ್ಮ ಪಾಠ ಬೋಧನೆ ಆಗಿರ್ಬೋದು ಅಥವಾ ನಿಮ್ಮ ವಿದ್ಯಾರ್ಥಿಗಳ ಕಾಳಜಿ ಆಗಿರ್ಬೋದು ಎಲ್ಲ ನನ್ನ ಮನಸ್ಸಿಗೆ ಬಹಳ ಬರೋದು. ಅದಕ್ಕೆ ಏನಂತರ ಒಂದು ಕನ್ನಡದ ಸಾಹಿತ್ಯದಲ್ಲಿ ಒಂದು ಪಂಪ ಕವಿ ಒಂದು ಹೇಳ್ತಾನೆ, ಆರಂಕುಶ ಬಿಟ್ಟೊಡನು ನೆನೆಯುವುದನ್ನು ನಮ್ಮ ದೇಶವಮ್ಮ ಅಂತ ಹೇಳಿದಾಗ, ಹಂಗೆ ಯಾರಾದರೂ ನಿನಗೆ ಅತ್ಯುತ್ತಮ ನಿನ್ನ ನೆಚ್ಚಿನ ಶಿಷ್ಯ ಗುರು ಯಾರು ಅಂತ ಕೇಳಿದ್ರೆ ಅದಕ್ಕೆ ನನ್ನ ಮನಸ್ಸು ಹೇಳ್ತೈತಿ, ಅದು ನನ್ನ ಉಮೇಶ್ ಪಾಟೀಲ್ ಸರ್ ಮತ್ತು ಮೇಡಮ್ ಅಂತ ಹೇಳ್ಕೊತೀನಿ. ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ನನ್ನನ್ನು ಒಂದು ಮುದ್ದೆಯಾಗಿರ್ತಕ್ಕಂಥ ನನ್ನ ವ್ಯಕ್ತಿತ್ವನ ಒಂದು ಹಂತಕ್ಕೆ ಒಂದು ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ನೀವು ಮತ್ತು ನನ್ನ ಹೆಮ್ಮೆಯ ಕೋಚಿಂಗ್ ಕ್ಲಾಸ್ ಅಂತ ನಾನು ಹೇಳ್ತೀನಿ. ನೀವೆಲ್ಲರೂ ನಮ್ಮ ಜೊತೆ ಇರ್ತಕ್ಕಂಥ ಕ್ಲಾಸ್ಮೇಟ್ಸ್ಗಳು ಏನು ಎಷ್ಟು ಜನ ಕಲ್ತಿದ್ವಾ ನಾವೆಲ್ಲರೂ ಜೀವನವನ್ನು ರೂಪಿಸ್ಕೊಂಡಿದ್ವಿ. ಅದಕ್ಕೆಲ್ಲ ಕಾರಣೀಕರ್ತರು ಅಂದರೆ ತಾವುಗಳಂತ ಹೇಳ್ತೀನಿ. ಆನಂತರ ಒಂದು ತಮ್ಮ ಪಾಠ ಬೋಧನೆ ಬಗ್ಗೆ ನಾನು ನೆನಪು ಮಾಡ್ಕೋತಂದರೆ ಗಣಿತದ ಗಂಧಗಾಳಿನೂ ಗೊತ್ತಿರಲಿಲ್ಲ. ಗಣಿತ ಇವತ್ತಿಗೂ ನಾನು ಏನಾದ್ರು ಲೆಕ್ಕ ಮಾಡಬೇಕು ಅಂತಾರೆ ಸಮ್ಟೈಮ್ಸ್ ಐ ರಿಮೆಂಬರ್ ದ ಟ್ರಿಕ್ಸ್ ಆಫ್ ನವೋದಯ ಕೋಚಿಂಗ್ ಕ್ಲಾಸಸ್ ಅಂತ ನಾನು ರಿಮೆಂಬರ್ ಮಾಡ್ಕೋತೀನಿ. ಸೊ ಅದ್ರ ಜೊತೆಗೆ ಅಂದರೆ ತಪ್ಪು ಮಾಡಿದಾಗ ತಿದ್ದುವಂಥ ಶಕ್ತಿಯು ಕೂಡ ತಾವು ಪಾಲಕರಾಗಿ ನನ್ನ ತಾಯಿಯಾಗಿ ಪೋಷಕರಾಗಿ ತಾವೆಲ್ಲ ಕೆಲಸ ಮಾಡಿದ್ದೀರಿ. ಒಂದು ಘಟನೆಯನ್ನು ನೆನಪಿಸ್ಕೋತಾ ಇದ್ದೀವಿ. ನೀವೆಲ್ಲರೂ ಕ್ರಿಯೇಟಿವ್ ಆಗಿ ಪಾಠ ಬೋಧನೆ ಮಾಡ್ಬೇಕಂತೇಳಿ ನಮ್ಮನ್ನು ಪ್ರತಿ ತಿಂಗಳಿನ ಒಂದು ಭಾನುವಾರ ಏನು ಮಾಡ್ತೀರಿ ಹೊರಗಡೆ ಹೋಗಿ ಪಾಠವನ್ನು ಬೋಧನೆ ಮಾಡ್ತೀರಿ. ಅದರಲ್ಲಿ ರಾಯಬಾಗ ಅರಮನೆ ಕರ್ಕೊಂಡು ಹೋಗಿದ್ದು, ಅಲ್ಲಿ ನಮಗೆಲ್ಲ ಮೈಸೂರು ಪಾಕ್ ಕೊಡಿಸಿದ್ದು, ಇವೆಲ್ಲ ನೆನೆಸ್ಕೊಂಡ್ರೆ ಇವತ್ತಿಗೆ ಏನಂದ್ರೆ ನಮಗೂ ಯಾಕೆ ಗೆಟ್ ಟುಗೆದರ್ ಮಾಡಬಾರ್ದು ಅಂತಕ್ಕಂಥ ಒಂದು ಮನೋಭಾವನೆ ಇದೆ. ನಿಮ್ಮ ಶಕ್ತಿ, ನಿಮ್ಮ ಪಾಠ ಬೋಧನೆ ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯದ ಏನಂದ್ರೆ ನಿರ್ಮಾಣ ಮಾಡಿದಿರಿ. ನಾನು ಕೇವಲ ಏನಾದ್ರು ಒಂದು ಹಂತದಲ್ಲಿ ನನಗಿಂತ ಹೆಚ್ಚಿನ ಉದ್ಯೋಗದಲ್ಲಿ ಕೂಡ ನನ್ನ ಸ್ನೇಹಿತರು ಹೋಗಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕೆಲ್ಲ ಕಾರಣ ಆನಂತರ ತಮ್ಮಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ಗುಣ ಏನಂದ್ರೆ ತಾಯಿ ಪ್ರೀತಿ. ತಂದೆ ಪ್ರೀತಿಯಾಗಿ ನೀವು ಕೊಟ್ಟರೆ, ತಾಯಿ ಪ್ರೀತಿಯಾಗಿ ಮೇಡಮ್ ಅವ್ರು ಕೊಟ್ಟರು. ಇದನ್ನ ಯಾವತ್ತೂ ನಾವು ಏನಂದ್ರೆ ಮೀರಲಿಕ್ಕೆ ಸಾಧ್ಯ ಇಲ್ಲ. ಸೊ ಆನಂತರ ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಾವೆಲ್ಲರೂ ಒಂದು ಹಂತಕ್ಕೆ ಹೋಗಿದ್ವಿ. ಈವನ್ ನಮ್ಮ ನಮ್ಮ ಸಹೋದರನಾಗಿರ್ತಕ್ಕಂಥ ಬಸವರಾಜ್ ಜಂಬಗಿ ಕೂಡ ಏನಂತಾರೆ ಅವನೀಗ ಹೆಮ್ಮೆ ಏರ್ಫೋರ್ಸಲ್ಲಿ ಕೂಡ ಕೆಲಸ ಮಾಡ್ತಾನೆ. ಸಚಿನ್ ಇದ್ದಾನೆ. ಎಲ್ಲರೂ ಕೂಡ ನಾವು ಉನ್ನತ ಹುದ್ದೆಯಲ್ಲಿದ್ದೀವಿ. ಸೊ ಇದಕ್ಕೆಲ್ಲ ಕಾರಣ ತಾವು. ಆನಂತರ ನೀವು ಗಣಿತದ ಲೆಕ್ಕಗಳನ್ನು ಎಷ್ಟು ಸುಲಭವಾಗಿ ಸುಲಲಿತವಾಗಿ ಹೇಳ್ತಿದ್ದಾರೆ ಅಂದರೆ ಅದು ಇವತ್ತಿಗೂ ನಾನು ಆರ್ಟ್ಸ್ ಸ್ಟೂಡೆಂಟ್ ಆದರೂ ಕೂಡ ಇವತ್ತು ನಾನು ಏನು ಮಾಡ್ತೀನಿ ಅದು ನಿಮ್ಮಲ್ಲೇ ಪಾಲನೆ ಮಾಡ್ಕೋತಾ ಇದ್ದೀನಿ. ಮತ್ತೇನೆಂದರೆ ನಾವು ನವೋದಯ ಸ್ಕೂಲಿಗೆ ಸೆಲೆಕ್ಟ್ ಆಗದಿದ್ದರೂ ಕೂಡ ನಮ್ಮ ಜೀವನಕ್ಕೆ ರೆಡಿ ಮಾಡಿಕೊಟ್ಟಂಥವ್ರು ಯಾರಂದರೆ ಶ್ರೀ ಶಿವಯೋಗಿ ಮುರುಗೇಂದ್ರ ಕೋಚಿಂಗ್ ಕ್ಲಾಸ್. ಅದು ನೀವು, ಅದು ನಮ್ಮ ಹೆಮ್ಮೆಯ ಸಂಸ್ಥೆ ಅಂತ ಹೇಳ್ತೀನಿ. ಏನಿಲ್ಲ ಗುರುಗಳೇ, ನಾವೆಲ್ಲರೂ ನಿಮಗೆ ಚಿರಋಣಿ ಆಗಿರ್ತೀವಿ. ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು ಮತ್ತು ನನ್ನ ತಂದೆ ತಾಯಿಗಳು ಎಲ್ಲರೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ನನ್ನ ಚಿರಋಣಿ. ಯಾಕಂದರೆ ಇವತ್ತು ನಾನು ಸರ್ಕಾರದ ಹಣವನ್ನು ತಿಂತಾ ಇದ್ದೀನಿ. ನನ್ನ ಕುಟುಂಬ ಸುಭದ್ರವಾಗಿದೆ ಅಂತ ಹೇಳಲಿಕ್ಕೆ ಕಾರಣ ಏನಂದರೆ ಅದು ತಾವು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಭದ್ರ ಬುನಾದಿ ಅಂತ ನಾನು ಹೇಳ್ತೀನಿ. ಈ ಭದ್ರ ಬುನಾದಿ ಇರ್ತಿರ್ಲಿಲ್ಲ ಅಂದರೆ ನಾನು ಏನಾಗ್ತಿದ್ನೋ ಗೊತ್ತಿರಲಿಲ್ಲ. ಆದರೆ ನಮ್ಮ ಕುಟುಂಬದಲ್ಲಿ ನಾನು, ನಮ್ಮ ಅಣ್ಣ, ನಮ್ಮ ತಂಗಿ ಎಲ್ಲರೂ ನಿಮ್ಮ ಕೋಚಿಂಗ್ ಕ್ಲಾಸಲ್ಲಿ ಓದಿ ಇವತ್ತೆಲ್ಲರೂ ನಾವು ಏನಂದರೆ ಒಂದು ಹಂತದಲ್ಲಿ ಜೀವನವನ್ನು ರೂಪಿಸ್ಕೋತೀವಿ. ಅದಕ್ಕೆಲ್ಲರೂ ನನ್ನ ಎಲ್ಲರ ಕುಟುಂಬದ ಪರವಾಗಿ ಚಿರಋಣಿಯನ್ನು ಸಲ್ಲಿಸ್ತೇನೆ. ನಮಸ್ಕಾರ ಗುರುಗಳೇ, ಚೆನ್ನಾಗಿರ್ರಿ, ಆರಾಮಿರ್ರಿ. ಈಗ ನಾನು ನನ್ನ ಪರಿಚಯವನ್ನು ಹೇಳ್ಕೊತೀನಿ ಈ ಕೊನೆಗೆ. ಯಾಕಂದರೆ ನಾನು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾನು ಇಂಗ್ಲೀಷ್ ಭಾಷಾ ಶಿಕ್ಷಕನಾಗಿ ಸತತ 12 ವರ್ಷಗಳ ಸೇವೆಯನ್ನು ಮುಗಿಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ನಂತರ ಅದು ನೀವು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ, ನೀವು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಸಿದ್ಧಾಂತಗಳನ್ನು ನಾನು ಅನುಸರಿಸ್ಕೊಂಡು ಬಂದಿದ್ದೀನಿ. ಚೆನ್ನಾಗಿರ್ರಿ, ಒಳ್ಳೆಯದಾಗಲಿ. ನಮ್ಮ ಮೇಲೆ ಯಾವಾಗಲೂ ನಿಮ್ಮ ಆಶೀರ್ವಾದ ಹೀಗಿರಲಿ. ನಮಸ್ತೆ.